ಫ್ರೆಂಡ್ಸ್, ಕರ್ನಾಟಕ ರಾಜ್ಯದ ಕೃಷಿ ಇಲಾಖೆಯಲ್ಲಿ ಸುಮಾರು 890ಕ್ಕೂ ವಿವಿಧ ಹುದ್ದೆಗಳಿಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಕಾಲ್ ಮಾಡಿದ್ದಾರೆ. ಸೊ ಈ ಹುದ್ದೆಗಳನ್ನು ನೇರ ನೇಮಕಾತಿ ಮುಖಾಂತರ ಆಯ್ಕೆ ಮಾಡ್ತೀವಿ ಅಂತ ಹೇಳ್ತಾರೆ. ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ KA ವೆಬ್ಸೈಟ್ಗೆ ಹೋಗಿ ಅಲ್ಲಿಂದ ಸಲ್ಲಿಸಬೇಕು. ಸೊ ಅವರೇ ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಇರುವಂಥದ್ದು. ಸೊ ಬನ್ನಿ ಯಾವೆಲ್ಲ ಹುದ್ದೆಗಳಿದಾವೆ ಅಂತ ನೋಡಿದ್ರೆ, ಸೊ 2 ವಿಧದ ಹುದ್ದೆಗಳಿದಾವೆ, ಕೃಷಿ ಅಧಿಕಾರಿ ಮತ್ತು ಸಹಾಯಕ ಕೃಷಿ ಅಧಿಕಾರಿ ಅಂತೇಳಿ. ಸೊ ಕೃಷಿ ಅಧಿಕಾರಿ ಹುದ್ದೆಗಳು ಒಂದು 67 ಇದೆ ಮತ್ತು ಇನ್ನೊಂದು 12 ಹುದ್ದೆಗಳಿದೆ. ಸೊ ಇದಕ್ಕೆ ವೇತನ ಎಷ್ಟು ಅಂತ ನೀವು ಕೇಳಿದ್ದೆ ಆದರೆ 69,250 ಅಲ್ಲಿಂದ ಪ್ರಾರಂಭ ಆಗಿ 1,34,200 ರೂಪಾಯಿ ಇರುತ್ತೆ. ಸೊ ಸಹಾಯಕ ಕೃಷಿ ಅಧಿಕಾರಿ ಬಂದು 468 ಪ್ಲಸ್ 83 ಹುದ್ದೆಗಳಿರುವಂಥದ್ದು. ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟು ಅಂತ ನೀವು ಕೇಳಿದ್ದೆ ಅಂದರೆ 65,950ರಿಂದ 1,24,900 ರೂಪಾಯಿ ಇರುತ್ತೆ. ಸೊ ಇದಕ್ಕೆ ವಿದ್ಯಾರ್ಥಿ ಏನಂತ ನೀವು ಕೇಳಿದ್ದೆ ಆದರೆ ನೋಡಿ, ಕೃಷಿ ಅಧಿಕಾರಿಗೆ BSc ಕೃಷಿ ಅಂದರೆ ಅಗ್ರಿಕಲ್ಚರು, BSc ಆನರ್ ಅಂತ ಕೇಳ್ತಾರೆ. ಸೊ ಜೊತೆಗೆ BTech ಅದರಲ್ಲಿ ಒಂದಷ್ಟು ಸ್ಪೆಷಲೈಸೇಷನ್ಗಳನ್ನು ಕೇಳ್ತಾ ಹೋಗ್ತಾರೆ. ಸೊ ನೀವು ಅದನ್ನು ನೋಡ್ಕೊಳ್ಳಿ. ಮತ್ತು ಸಹಾಯಕ ಕೃಷಿ ಅಧಿಕಾರಿಗೆ ಬಂದಿದ್ದೆ ಆದರೆ ಸೊ 85% ಈ ಒಂದು ಹುದ್ದೆಗಳಿಗೆ BSc ಅಗ್ರಿಕಲ್ಚರ್ ಮತ್ತು BSc ಆನರ್ ಕೇಳ್ತಾರೆ. ಇನ್ನೊಂದಷ್ಟು ಹುದ್ದೆಗಳಿಗೆ ಇಲ್ಲಿ BTech ಸ್ಪೆಷಲೈಸೇಷನ್ ಕೇಳ್ತಾರೆ ಸ್ನೇಹಿತರೆ. ಈ ಒಂದು ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ವಯೋಮಿತಿ ಎಷ್ಟು ಅಂತ ಕೇಳಿದ್ದೆ ಆದರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 40 ವರ್ಷ, ಕ್ಯಾಟಗರಿ 2A 2B 3A 3Bಗಳಿಗೆ 43 ವರ್ಷ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಕ್ಯಾಟಗರಿ 1 ಅಭ್ಯರ್ಥಿಗಳಿಗೆ 45 ವರ್ಷ ಆಗಿರುತ್ತೆ. ಹಾಗೆ ಪ್ರಮುಖವಾಗಿ ನೀವು ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಹೇಳಿದ್ರೆ ಆನ್ಲೈನ್ ವೆಬ್ಸೈಟಿಗೆ ಹೋಗಿ ನೀವು ಸಲ್ಲಿಸಬೇಕಾಗಿರುತ್ತೆ. ಅರ್ಜಿಯನ್ನು ಸಲ್ಲಿಸಿದ ನಂತರ ನೀವು ಶುಲ್ಕವನ್ನು ಕಡ್ಡಾಯವಾಗಿ ಪೇಮೆಂಟ್ ಮಾಡಲೇಬೇಕು. ಸೊ ಈ ಅರ್ಜಿ ಪ್ರಾರಂಭಿಕ ದಿನಾಂಕ ಯಾವತ್ತು ಅಂತ ಕೇಳಿದ್ದೆ ಆದರೆ ಇದೇ ಏಪ್ರಿಲ್ 19ರಿಂದ ಅರ್ಜಿ ಆನ್ಲೈನಲ್ಲಿ ಪ್ರಾರಂಭ ಆಗಿದೆ. ಸೊ ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಬಂದು 10/5/2026 ಆಗಿರುತ್ತೆ. ನೀವು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ 12/5/2026 ಆಗಿರುತ್ತೆ. ಹುದ್ದೆಗಳಿಗೆ ಪರೀಕ್ಷೆ ಯಾವಾಗ ನಡೆಯುತ್ತೆ ಅಂತೇಳಿ ಇದನ್ನು ಟೈಮ್ ಟೇಬಲ್ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಕನ್ನಡ ಭಾಷಾ ಪರೀಕ್ಷೆ ಬಂದು ಜೂನ್ 6ನೇ ತಾರೀಕು ಇರುತ್ತೆ, ಮಧ್ಯಾಹ್ನ 3ರಿಂದ 5 ಗಂಟೆ ಅಂತ ಹೇಳ್ತಾರೆ. ಸೊ ಪೇಪರ್ 1 ಜೂನ್ 7 ಬೆಳಿಗ್ಗೆ 10:30ರಿಂದ 12:30, ಪೇಪರ್ 2 ಜೂನ್ 7 ಮಧ್ಯಾಹ್ನ 2:30ರಿಂದ 4:30 ಇರುತ್ತೆ ಅಂತ ಹೇಳಿದ್ದಾರೆ. ಅದರ ಶುಲ್ಕ ಎಷ್ಟು ಅಂತ ಕೇಳಿದ್ದೆ ಆದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು ಮತ್ತು ಕ್ಯಾಟಗರಿ 2A 2B 3A 3B ಅವರಿಗೆ 750 ರೂಪಾಯಿ ಇರುತ್ತೆ. ಮತ್ತು ಇಲ್ಲಿ SC ST ಮತ್ತು 1 ಮಾಜಿ ಸೈನಿಕ ತೃತೀಯ ಲಿಂಗದವರಿಗೆ 500 ರೂಪಾಯಿ ಇರುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ಸೊ ನೀವು ಅಪ್ಲೈ ಮಾಡೋದಕ್ಕಿಂತ ಮೊದಲು ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಡೌನ್ಲೋಡ್ ಮಾಡಿಕೊಂಡು ಓದ್ಕೊಂಡು ಅನಂತರದಲ್ಲಿ ಅಪ್ಲೈ ಮಾಡಿ ಅಂತ ಹೇಳ್ತಾರೆ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ.